ಅನುದಿನ ಆಹಾರ ಜನವರಿ 18 ಭಾನುವಾರ. ನನ್ನ ಹೃದಯವು ಎದೆಗುಂದಿದಾಗ. ಕೀರ್ತನೆ 61ನೇ ಅಧ್ಯಾಯ 2ನೇ ವಚನ. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಜೀವನದ ಕೆಲವು ಸಂದರ್ಭಗಳಲ್ಲಿ ನಮ್ಮ ಹೃದಯವು ಬಲಲಿ ಹೋಗುತ್ತದೆ. ನಾವು ಸೋತು ಹೋದವರು ಮತ್ತು ಎದೆಗುಂದಿದವರು ಆಗಿರುತ್ತೇವೆ. ಅಂಥ ಸಮಯಗಳಲ್ಲಿ ನಾವು ದೇವರಿಗೆ, ಕರ್ತನೇ, ನನಗೆ ಸಾಕಾಗಿದೆ, ನನ್ನ ಪ್ರಾಣವನ್ನು ತೆಗೆದುಕೋ ಎಂದು ಅಂಗಲಾಚುತ್ತೇವೆ. ಅರಸನಾದ ದಾವೀದನೂ ಸಹ ಈ ರೀತಿಯಾದ ಆಳವಾದ ಹೃದಯದ ಮನೋವೇದನೆಯನ್ನು ವ್ಯಕ್ತಪಡಿಸಿದನು. ಆತನು ಅನೇಕರಿಗೆ ಆದರಣೆ ನೀಡುವ ವ್ಯಕ್ತಿಯಾಗಿದ್ದರು, ಆದರೆ ತನ್ನ ದುಃಖ ಮತ್ತು ವೇದನೆಯನ್ನು ಯಾರ ಬಳಿಯಲ್ಲೂ ಹಂಚಿಕೊಳ್ಳುತ್ತಿರಲಿಲ್ಲ. ಬದಲಿಗೆ ಆತನ ಹೃದಯದ ದುಃಖ ಮತ್ತು ಸಂಕಟವನ್ನು ನೇರವಾಗಿ ಕರ್ತನ ಮುಂದೆ ತಿಳಿಯಪಡಿಸಿದನು. ದೇವರು ಏನು ಮಾಡಿದರು? ಆತನು ದಾವೀದನನ್ನು ಭೂಮಿಯ ಕಡೇ ಭಾಗಗಳಿಂದ, ನಿರೀಕ್ಷೆ ಇಲ್ಲದ ಸ್ಥಳಗಳಿಂದ ಮೇಲಕ್ಕೆ ಎತ್ತಿ ಎತ್ತರವಾದ ಬಂಡೆಯ ಮೇಲೆ ನಿಲ್ಲಿಸಿದನು. ಭೂಮಿಯ ಕಡೇ ಭಾಗ ಎಂಬ ಪದವು ನಿರೀಕ್ಷೆಯನ್ನು ಕಳೆದುಕೊಂಡಿರುವ ಸ್ಥಳವನ್ನ ಸೂಚಿಸುತ್ತದೆ. ಒಬ್ಬ ವ್ಯಕ್ತಿಯು ಆಳವಾದ ಬಾವಿಯೊಳಗೆ ಬಿದ್ದಾಗ ಉಂಟಾಗುವ ವೇದನೆಯನ್ನು ಸೂಚಿಸುತ್ತದೆ. ಅಂತ ಪರಿಸ್ಥಿತಿಯಲ್ಲಿಯೂ ನಾವು ದೇವರ ಆಶ್ರಯದ ಹಸ್ತಗಳನ್ನು ಹಿಡಿದುಕೊಳ್ಳುವಾಗ ಅವರು ನಮ್ಮನ್ನ ಮೇಲಕ್ಕೆ ಎತ್ತಿ ಬಲಪಡಿಸುವರು ಮತ್ತು ಎತ್ತರವಾದ ಬಂಡೆಯ ಮೇಲೆ ನಿಲ್ಲಿಸುವರು. ಯೇಸು ಕ್ರಿಸ್ತನ ಪಕ್ಕದಲ್ಲಿ ತೂಗು ಹಾಕಲ್ಪಟ್ಟ ಕಲ್ಲನ ಕುರಿತು ಯೋಚಿಸಿರಿ. ಆತನ ಜೀವನ ತೀರಾ ಕೊನೆಯ ಹಂತಕ್ಕೆ ತಲುಪಿತ್ತು. ಆತನಲ್ಲಿದ್ದ ಶಕ್ತಿಯೆಲ್ಲ ಕುಂದಿ ಹೋಗಿತ್ತು. ಆತನಲ್ಲಿದ್ದ ರಕ್ತವು ಬರಿದಾಗುತ್ತಾ ಇತ್ತು. ಆತನ ಹೃದಯವು ಕ್ರಮೇಣವಾಗಿ ಕುಂದಿ ಹೋಗುತ್ತಾ ಸೋತು ಹೋಗಿತ್ತು. ಅಂತ ಹತಾಶೆಯ ಸ್ಥಿತಿಯಲ್ಲಿ ಆತನು ಯೇಸುವನ್ನು ನೋಡಿ, ಕರ್ತನೇ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನ ನೆನೆಸಿಕೋ ಎಂದು ಪ್ರಾರ್ಥಿಸಿದನು. ಲೂಕ 23:42ನೇ ವಚನ. ಆ ತಕ್ಷಣವೇ ಕರುಣಾಮಯನಾದ ಕ್ರಿಸ್ತನು ಒಂದು ಕ್ರೈನ್ ಯಂತ್ರವು ಭಾರವಾದ ಹೊರೆಯನ್ನು ಹೊರುವ ಹಾಗೆ ಆ ಕಲ್ಲನನ್ನ ಮೇಲಕ್ಕೆ ಎತ್ತಿದನು. ಮರಣ ಮತ್ತು ನರಕದ ಅಂಚಿನಿಂದ ತಪ್ಪಿಸಿ ಪರದೈಸಿಗೆ ನಡೆಸಿದನು. ಯೇಸು ಆತನಿಗೆ ಹೇಳಿದ್ದೇನೆಂದರೆ, ಇವತ್ತೇ ನನ್ನ ಸಂಗಡ ಪರದೇಸಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಲೂಕ 23:43ನೇ ವಚನ. ಇದುವೇ ನಮ್ಮನ್ನು ಮೇಲಕ್ಕೆ ಎತ್ತುವ ಸರ್ವಶಕ್ತನಾದ ದೇವರ ಕೃಪೆಯಾಗಿದೆ. ಒಬ್ಬ ವ್ಯಕ್ತಿಯನ್ನು ಮೇಲೊಯ್ಯುವ ಯಂತ್ರವು ಪ್ರಯಾಸವಿಲ್ಲದೆ ಎತ್ತರವಾದ ಸ್ಥಳಕ್ಕೆ ಅಥವಾ ಮಹಡಿಗೆ ತೆಗೆದುಕೊಂಡು ಹೋಗುವ ಹಾಗೆ ದೇವರ ಶಕ್ತಿಶಾಲಿ ಹಸ್ತವು ತನ್ನ ಮಕ್ಕಳನ್ನು ಅವರು ಇದುವರೆಗೂ ತಮ್ಮ ಸ್ವಸಾಮರ್ಥ್ಯದಿಂದ ತಲುಪದ ಉನ್ನತವಾದ ಸ್ಥಳಕ್ಕೆ ನಡೆಸುತ್ತಾನೆ. ನಿಮ್ಮ ಹೃದಯವು ಎದೆಗುಂದಿದಾಗ ಆತನ ಹಸ್ತವು ನಿಮ್ಮನ್ನು ಒತ್ತು ನಡೆಸುತ್ತದೆ. ನೀವು ಮುಳುಗುತ್ತಿರುವಿರಿ ಎಂದು ಭಾವಿಸುವಾಗ ಕರ್ತನ ಕರಗಳು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತವೆ. ನಮ್ಮಲ್ಲಿರುವ ಶಕ್ತಿಯು ಕುಂದಿ ಹೋಗುವಾಗ ಆತನು ನಮಗೆ ನೂತನ ಶಕ್ತಿಯನ್ನು ಅನುಗ್ರಹಿಸುವನು. ಪ್ರಿಯ ದೇವರ ಮಕ್ಕಳೇ, ಹೊಸ ವರ್ಷದಲ್ಲಿ ದೇವರು ನಿಮ್ಮನ್ನು ಹೊಸ ಭರ್ತಿಯನ್ನು, ಉನ್ನತಿಯನ್ನು ಅನುಗ್ರಹಿಸಿ ಮತ್ತು ನೀವು ಪ್ರಾರ್ಥಿಸಿದ, ಆಲೋಚನೆ ಮಾಡಿದ ಕಾರ್ಯಗಳಿಗಿಂತಲೂ ಅಧಿಕವಾದ ಕಾರ್ಯಗಳನ್ನು ದಯಪಾಲಿಸಲಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ
ನಿಮ್ಮನ್ನು ಮೇಲಕ್ಕೆ ತರುವನು. 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ. ಈ ದಿನ ಓದುವ ಸತ್ಯವೇದದ ವಾಕ್ಯ ಮುಂಜಾನೆ ಆದಿಕಾಂಡ 43, 44, 45 ಅಧ್ಯಾಯಗಳು. ಸಂಜೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ರಿಂದ 50 ವಚನಗಳು. ಕರ್ತನು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲಿ.